Question, we have a second question, 1 plus cos alpha plus I sin alpha. Okay, ಇದು ಆಲ್ರೆಡಿ ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ಐತೆ. ನಾವು ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದರಿಂದ ನಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಿಗುತ್ತೆ. ವಾಟ್ ಈಸ್ ಎಕ್ಸ್? ಎಕ್ಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಅಲ್ಫಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಸೈನ್ ಅಲ್ಫಾ. ಓಕೆ, ವಿ ನೋ ದ್ಯಾಟ್ ದ ಮಾಡ್ಯುಲಸ್ ಆಫ್ ಜೆಡ್ ಈಸ್ ಈಕ್ವಲ್ ಟು, ಇದ್ರ ಫಾರ್ಮುಲಾ ನಮ್ಗೆ ಗೊತ್ತು ಏನು, ಮಾಡ್ಯುಲಸ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಕ್ಸ್ ಮತ್ತು ವೈ ವ್ಯಾಲ್ಯೂ ನಮ್ಗೆ ಗೊತ್ತು, ಅದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾದ್ಮೇಲೆ ಏನು ಸಿಗುತ್ತೆ ನಮಗೆ? ವಾಟ್ ಈಸ್ ಎಕ್ಸ್? ಎಕ್ಸ್ ಈಸ್ 1 ಪ್ಲಸ್ ಕಾಸ್ ಸ್ಕ್ವೇರ್, ವಾಟ್ ಈಸ್ ವೈ ಸ್ಕ್ವೇರ್? ಸೈನ್ ಸ್ಕ್ವೇರ್ ಅಲ್ಫಾ. 1 ಪ್ಲಸ್ ಕಾಸ್ ಅಲ್ಫಾ, 1 ಪ್ಲಸ್ ಕಾಸ್ ಅಲ್ಫಾ ಹೋಲ್ ಸ್ಕ್ವೇರ್ ಅಂತಂದರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಐತೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನಮ್ಗೆ ಗೊತ್ತು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ. ನಮಗೇನು ಸಿಕ್ತು? 1 ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ 2 ಕಾಸ್ ಅಲ್ಫಾ. ಸೈನ್ ಸ್ಕ್ವೇರ್ ಅಲ್ಫಾನ ಹಂಗೆ ಇಟ್ಕೊಂಡಿದ್ದೀನಿ. ವಿ ನೋ ದಟ್ ಆಲ್ಸೋ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ. ಸೈನ್ ಸ್ಕ್ವೇರ್ ಅಲ್ಫಾ ಕಾಸ್ ಸ್ಕ್ವೇರ್ ಅಲ್ಫಾ ಅಂದ್ರೂ ಒಂದೇ, ಅಥವಾ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ ಅಂದ್ರೂ ಒಂದೇ. ವಿ ನೋ ದಟ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ಈಸ್ ಈಕ್ವಲ್ ಟು 1. ಓಕೆ, 1 ಪ್ಲಸ್ 2 ಕಾಸ್ ಅಲ್ಫಾ ಇದೇನಾಯಿತು? ಇಷ್ಟು ಒಂದಾಯಿತು. 1 ಪ್ಲಸ್ 1 ಈಸ್ 2 ಕಾಸ್ ಅಲ್ಫಾನ ಹಂಗೆ ಇಟ್ಕೊಂಡಿದ್ದೀನಿ. ಮತ್ತೆ ನಿಮಗೆ 2 ಕಾಮನ್ ಸಿಗುತ್ತೆ ಇವೆರಡರಲ್ಲೂ. 2 ಕಾಮನ್ ತೆಕ್ಕೊಂಡು ಇನ್ನು ಮಿಕ್ಕಿದ್ದು ಏನು ಉಳಿದಿತ್ತು ಅದು ಬರ್ಕೊಂಡಿದ್ದೀನಿ, 1 ಪ್ಲಸ್ ಕಾಸ್ ಅಲ್ಫಾ. ಓಕೆ, 1 ಪ್ಲಸ್ ಕಾಸ್ ಅಲ್ಫಾನ ನಾನು ಪಾರ್ಷಿಯಲ್ ಫಂಕ್ಷನ್ ಅಂದರೆ ಪಾರ್ಷಿಯಲ್ ಆಗಿ ಬರ್ಕೊಂಡಾಗ ನನಗೆ ಏನು ಸಿಗುತ್ತೆ ಅಂತಂದರೆ ಕಾಸ್ ಸ್ಕ್ವೇರ್ ಅಲ್ಫಾ ಬೈ 2 ಅಂತಲೂ ಬರ್ಕೋಬೋದು. ಓಕೆ, ಸ್ಕ್ವೇರ್ ರೂಟು ಮತ್ತು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಡ್ ಆಯಿತು, 2 ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿದ್ದೇನು? ಮಾಡ್ಯುಲಸ್ ಆಫ್ ಜೆಡ್ ಈಸ್ ಈಕ್ವಲ್ ಟು 2 ಕಾಸ್ ಅಲ್ಫಾ ಬೈ 2. ಓಕೆ, ನಾನು ಆಗಲೇ ಹೇಳ್ದಂಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಗೊತ್ತು, ಮಾಡ್ಯುಲಸ್ ಕಂಡುಹಿಡಿದಿದ್ವಿ. ಈಗ ಆಂಪ್ಲಿಟ್ಯೂಡ್ ಕಂಡುಹಿಡಿಯಬೇಕು. ಆಂಪ್ಲಿಟ್ಯೂಡ್ ಆಫ್ ಜೆಡ್ ಈಸ್ ಈಕ್ವಲ್ ಟು, ವಾಟ್ ಈಸ್ ದ ಫಾರ್ಮುಲಾ ಆಫ್ ಆಂಪ್ಲಿಟ್ಯೂಡ್ ಆಫ್ ಜೆಡ್? ಆಂಪ್ಲಿಟ್ಯೂಡ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ವಿ ಹ್ಯಾವ್ ದಿ ವ್ಯಾಲ್ಯೂಸ್ ಆಫ್ ವೈ ಆ್ಯಂಡ್ ಎಕ್ಸ್ ಆಲ್ಸೋ. ಓಕೆ, ಜಸ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾದಲ್ಲಿ. ಟ್ಯಾನ್ ಇನ್ವರ್ಸ್ ಆಫ್ ವಾಟ್ ಈಸ್ ವೈ? ವೈ ಈಸ್ ಸೈನ್ ಅಲ್ಫಾ, ವಾಟ್ ಈಸ್ ಎಕ್ಸ್? 1 ಪ್ಲಸ್ ಕಾಸ್ ಅಲ್ಫಾ. Friends, we have a standard formula for sin 2 theta. This is a standard formula in trigonometric function. Okay, what is sin 2 theta? Sin 2 theta is equal to 2 sin theta into cos theta. Okay, ಬಟ್ ನನಗೆ ಇಲ್ಲಿ ಸೈನ್ 2 ಅಲ್ಫಾ ಇಲ್ಲ, ಬರೀ ಸೈನ್ ಅಲ್ಫಾ ಇದೆ ಅಷ್ಟು. ಹಾಗಾಗಿ ನಾನು ಸೈನ್ ಅಲ್ಫಾ ನಾನು ಏನಂತ ಬರ್ಕೋಬೋದು? ಅಲ್ಫಾನ ಪಾರ್ಷಿಯಲ್ ಆಗಿ ನಾನು ಬರ್ಕೋತೀನಿ. ಓಕೆ, ಈ ಫಾರ್ಮುಲಾನ ನಾನು ಇಲ್ಲಿ ಕಂಪೇರ್ ಮಾಡ್ಕೊಂಡಾಗ ಯಾವ ಥರ ಬರಿಬೋದು? 2 ಇಂಟು ಸೈನ್ ತೀಟಾ ಬರೆಯೋದಕ್ಕೆ ಇಲ್ಲಿ 2 ಅಲ್ಫಾ ಇಲ್ಲ, ಸೈನ್ ಅಲ್ಫಾ ಬರೆಯೋದಕ್ಕೆ ಇಲ್ಲಿ 2 ಅಲ್ಫಾ ಇಲ್ಲ. ಅದಕ್ಕೋಸ್ಕರ ನಾನು ಅಲ್ಫಾ ಬೈ 2 ಪಾರ್ಷಲ್ ಆಗಿ ಬರ್ಕೊಂಡೆ. ನೆಕ್ಸ್ಟ್ ಕಾಸ್ ಅಲ್ಫಾ ಬೈ 2. ಓಕೆ, ಆ್ಯಂಡ್ ಆಲ್ಸೋ 1 ಪ್ಲಸ್ ಕಾಸ್ ಅಲ್ಫಾನ ನಾನು 2 ಕಾಸ್ ಸ್ಕ್ವೇರ್ ಅಲ್ಫಾ ಬೈ 2 ಅಂತ ಬರ್ಕೋಬಹುದು. ಓಕೆ, ಇಲ್ಲಿ 2 ಗೆಟ್ ಕ್ಯಾನ್ಸಲ್. ಕಾಸ್ ಸ್ಕ್ವೇರ್ ಅಲ್ಫಾ ಬೈ 2, ಕಾಸ್ ಅಲ್ಫಾ ಬೈ 2 ಇದೆ, ಇಲ್ಲಿ ಒಂದು ಕಾಸ್ ಅಲ್ಫಾ ಬೈ 2 ಹೋಯ್ತು, ಇನ್ನು ಕಾಸ್ ಅಲ್ಫಾ ಬೈ 2 ಉಳ್ಕೊತ್ತು. ನೆಕ್ಸ್ಟ್ ಏನು ಉಳ್ಕೊತ್ತು? ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಅಲ್ಫಾ ಬೈ 2 ಕಾಸ್ ಅಲ್ಫಾ ಬೈ 2. ವಾಟ್ ಈಸ್ ಸೈನ್ ಬೈ ಕಾಸ್? ಸೈನ್ ಬೈ ಕಾಸ್ ಈಸ್ ಟ್ಯಾನ್. Therefore sin alpha by 2 divided by cos alpha by 2 is equal to tan alpha by 2. Tan inverse of tan alpha by 2 is equal to alpha by 2, because tan inverse of tan is 1. Okay, we get alpha by 2 only. Therefore amplitude of Z is equal to alpha by 2.